ಬಾಗಲಕೋಟೆಯಲ್ಲಿ ರಂಗೇರ್ತಾ ಇದೆ ಉಪಚುನಾವಣೆಯ ಕಾವು. ಜಾರಕಿಹೊಳಿ ಟೀಮ್ ಎಂಟ್ರಿಯಿಂದ ಕ್ಷೇತ್ರದ ರಾಜಕೀಯವೇ ಚೇಂಜ್ ಆಗಿಬಿಟ್ಟಿದೆ. 3 ತಿಂಗಳ ಗ್ರೌಂಡ್ ವರ್ಕ್ನಿಂದ ಕಾಂಗ್ರೆಸ್ಗೆ ಭಾರೀ ಪ್ಲಸ್ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಯುವ ಕಾರ್ಯಕರ್ತರು. ಬೂತ್ ಲೆವೆಲ್ನಲ್ಲಿ ಕಾಂಗ್ರೆಸ್ ತಂತ್ರ ಭರ್ಜರಿ ವರ್ಕೌಟ್ ಆಗ್ತಾ ಇದೆ. ಮನೆ ಮನೆ ಕ್ಯಾಂಪೇನ್ನಿಂದ ಮತದಾರರ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡ್ತಾ ಇರೋದ್ರಿ ಕಾಂಗ್ರೆಸ್. ಹೊಸ ಎನರ್ಜಿಯಿಂದ ಪಕ್ಷ ಸೇರ್ತಾ ಇದ್ದಾರೆ ಯುವಕರು. ನೋಡಿ, ಇವತ್ತು ಯಾವಾಗ ಅನೌನ್ಸ್ ಆಯಿತೋ ಆಗಿನಿಂದ ಈ ತಯಾರಿ ನಡೀತಾ ಇಲ್ಲ. ಕಳೆದ 3 ತಿಂಗಳಿಂದಲೂ ಈ ಒಂದು ಬೈ ಎಲೆಕ್ಷನ್ನ ಕಾವು ಒಳಗೊಳಗೆ ಅಲ್ಲಿ ಜೋರಾಗಿತ್ತು. ಗ್ರೌಂಡ್ ವರ್ಕ್ ನಡೀತಾ ಇತ್ತು. ಅದೇ ಇವಾಗ ಗೆಲುವಿನ ಮಂತ್ರವನ್ನು ಜಪಿಸೋದಕ್ಕೆ, ಒಂದು ಕಾನ್ಫಿಡೆನ್ಸ್ ತರೋದಕ್ಕೆ ಒಂದು ಕಾರಣ ಆಗಿರೋದು. ಯಾಕಂತ ಹೇಳಿದ್ರೆ ಮೊನ್ನೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಹೇಳ್ತಾ ಇದ್ರು ಸತೀಶ್ ಜಾರಕಿಹೊಳಿ, ಗೆಲ್ಲೋದೇನು ಗೆದ್ದುಬಿಡ್ತೀವಿ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಅಂತಲೇ ಭಾರಿ ತಯಾರಿಗಳು ನಡೀಬೇಕು. ನಮ್ಮದೇ ಆದಂಥ ಒಂದು ದಾಟಿಯಲ್ಲಿ ನಾವು ಕೆಲಸ ಮಾಡಬೇಕು, ಗ್ರೌಂಡ್ ವರ್ಕ್ ಮಾಡಬೇಕು ಅಂತ. ಬಟ್ ಮಾಡ್ತಾ ಇರೋದು ಈಗ ಕಳೆದ ಒಂದು 10-15 ದಿನದಿಂದಲ್ಲ, 3 ತಿಂಗಳಿಂದಲೂ ಕೂಡ ಇದಕ್ಕೋಸ್ಕರ ಭರ್ಜರಿ ತಯಾರಿಯನ್ನು ಮಾಡಿಕೊಂಡಿತ್ತು ಕಾಂಗ್ರೆಸ್. ಬಾಗಲಕೋಟೆಯಲ್ಲಿ ರಂಗೇರ್ತಾ ಇದೆ ಉಪಚುನಾವಣೆಯ ಕಾವು. ಗೆಲುವಿನ ಮಂತ್ರವನ್ನು ಎರಡೂ ಪಕ್ಷಗಳು ಜಪಿಸ್ತಾ ಇದೆ. ಆದರೆ ಕೆಲಸವನ್ನು ಭಾರಿ ಸ್ಟ್ರಾಂಗ್ ಆಗಿ ಮಾಡ್ತಾ ಇರುವಂಥ ಪಕ್ಷ ಯಾವುದು ಅಂತ ಇಲ್ಲಿ ಕಾಣೋದಾದರೆ ಕಾಂಗ್ರೆಸ್. ಜಾರಕಿಹೊಳಿ ಟೀಮ್ ಅಷ್ಟರ ಮಟ್ಟಿಗೆ ಮುನ್ನಡೆಸ್ತಾ ಇದೆ ಅಲ್ಲಿನ ಒಂದು ಯುವ ಸಮೂಹವನ್ನು. ಈ ಜಾರಕಿಹೊಳಿ ಟೀಮ್ ಎಂಟ್ರಿಯಿಂದ ಕ್ಷೇತ್ರದ ರಾಜಕೀಯದ ದಿಕ್ಕೇ ಬದಲಾವಣೆ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ 3 ತಿಂಗಳ ಗ್ರೌಂಡ್ ವರ್ಕ್ನಿಂದ ಕಾಂಗ್ರೆಸ್ಗೆ ಭಾರಿನೇ ಪ್ಲಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಯುವ ಕಾರ್ಯಕರ್ತರು. ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ಈ ಕ್ಯಾಂಪೇನ್ ಮಾಡ್ತಾ ಇದ್ದಾರಲ್ಲ, ಜೊತೆಗೆ ಆ ಗ್ರೌಂಡ್ ವರ್ಕ್ ಇದೆಯಲ್ಲ, ಅಷ್ಟರ ಮಟ್ಟಿಗೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಬೂತ್ ಲೆವೆಲ್ನಲ್ಲಿ ಕಾಂಗ್ರೆಸ್ ತಂತ್ರ ಭರ್ಜರಿ ವರ್ಕೌಟ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇದರ ಜೊತೆಗೆ ಮನೆ ಮನೆ ಕ್ಯಾಂಪೇನ್ನಿಂದ ಮತದಾರರ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡ್ತಾ ಇರುವುದರಲ್ಲಿ ಕಾಂಗ್ರೆಸ್. ಹೊಸ ಎನರ್ಜಿಯಿಂದ ಪಕ್ಷ ಸೇರ್ತಾ ಇದೆ ಯುವ ಸಮೂಹ. ಯುವಕರು ಕೂಡ ಅಷ್ಟೇ ಎನರ್ಜಿಯಿಂದ, ಅಷ್ಟೇ ಖುಷಿಯಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಮೇಟಿ ಕುಟುಂಬದ ಕೆಲಸ ಕಾರ್ಯಗಳು ಕೂಡ ಇಲ್ಲಿ ಕಾಂಗ್ರೆಸ್ಗೆ ವರದಾನವಾಗುವಂಥ ಚಾನ್ಸಸ್ ಇದೆ. ಒಟ್ಟಾರೆ ಈ ಜಾರಕಿಹೊಳಿ ಟೀಮ್ ಎಂಟ್ರಿಯಿಂದ ಕ್ಷೇತ್ರದ ದಿಕ್ಕು ಮತ್ತಷ್ಟು ಬದಲಾವಣೆ ಆದಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಉಮೇಶ್ ಮೇಟಿ ಅವರಿಗೆ, ಮಲ್ಲಿಕಾರ್ಜುನ ಮೇಟಿ ಅವರಿಗೆ. ನಮ್ಮ ಮುನಿ ಭಾಳ ಸಮಸ್ಯೆ ಇದ್ರೆ ಸ್ವಲ್ಪ ಬಗೆಹರಿಸೋದು. ಸಣ್ಣ ವಯಸ್ಸಿನ ಆಶೀರ್ವಾದ ಇರಲಿ, ಸೇವೆ ಮಾಡ್ತಾರೆ ಮಾಡ್ರಿ ಅಮ್ಮಾರ. ಏನ್ ಗಾಬರಿ ಆಗ್ಬಿಡ್ರಿ, ಆರಾಮ್ ಮಾಡ್ರಿ. ಏನೈತಿ ಸಮಸ್ಯೆ ಹೇಳ್ರಿ ಅಣ್ಣರ್ಗೆ. ನೀವು ಕೂಡ ವಿಚಾರ ಮಾಡಿ ಅವ್ನ ಏನ್ ಪ್ರಯತ್ನ ಮಾಡ್ರಿ. ಇವೆಲ್ಲ ಮುಳುಗಡೆ ಒಟ್ಟು ಒಂದಿಷ್ಟು ಮನ್ಯಾಗ ಎಲ್ಲ ಕೊಟ್ಟಾರ, ಪ್ಲಾಟ್ ಕೊಡೋರು ಯಾಕೆ ಹಿಡ್ಕೊಂಡಾರ ಅಂತ. ಸರಿ